ಈಗ ಸ್ಟಾರ್ ಸಿನಿಮಾಗಳು ಎಷ್ಟು ವರ್ಷಕ್ಕೆ ರಿಲೀಸ್ ಆಗ್ತಾವಪ್ಪ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಅದಾವೆ ಇವಾಗ. ಧ್ರುವ ಅವ್ರದ್ದು ಯಾವಾಗ ರಿಲೀಸ್ ಆಯಿತು? ಭಾಳ ದಿವಸ ಆಯ್ತು ಅಲ್ಲಿ ರಿಲೀಸ್ ಆಗಿ. ಸುದೀಪ್ ಅವ್ರದ್ದು ರಿಲೀಸ್ ಆಗಿ ಯಾವಾಗ ಆಯ್ತು? ವಿಕ್ರಾಂತ್ ರೋಣ ಭಾಳ ದಿವಸ ಆಯಿತು. ಹಂಗೆ ನೋಡೋಕೆ ಹೋದರೆ ಉಪೇಂದ್ರ ಅವ್ರು ರಿಲೀಸ್ ಆಗಿ ಭಾಳ ದಿವಸ ಆಯಿತು. ಅವ್ರು ಯಾವಾಗೇ ಬಂದರೂ ಥಿಯೇಟ್ರ್ ಅವ್ರ ಕೈಗೆ ಸಿಗ್ತದವ ಅಂದರೆ ಅಷ್ಟು ದಿನ ಥಿಯೇಟ್ರ್ ಉಳಿಸ್ತಾರದು ಹೊಸಬರು. ಈ ಲಾಜಿಕ್ ನಾವು ಮರಿಬಾರ್ದು. ಅವ್ರು ಬಂದಾಗ ಥಿಯೇಟ್ರ್ ಸಿಕ್ಕು ಥಿಯೇಟ್ರದ್ದು ಸೆಲೆಬ್ರೇಷನ್ ಅವ್ರಿಗೆ ಕೊಡ್ತಿದ್ದೀವಿ ಅಂದರೆ ಅಷ್ಟೂ ದಿನ ನಮಗೂ ಕೊಡ್ಬೇಕು ಅವರು. ಫಸ್ಟ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಇದಕ್ಕೆ ಏನು ಮಾಡಬೇಕು? 5 ವರ್ಷ ಎವ್ರಿ ಡೇ ಶೂಟಿಂಗ್ ಹೋಗ್ತಾರೆ ಸ್ಟಾರ್ ಯಾರನ್ನ? ಮತ್ತು ಒಂದು ಶುಕ್ರವಾರ ಅಥವಾ ಒಂದು ಸೋಮವಾರ, ಮಂಗಳವಾರ ನೀನು ಯಾರೂ ಪರಿಚಯನೇ ಇಲ್ಲದೆ ಇರೋಂಥ ಒಬ್ಬ ಹೊಸಬರ ಸಿನಿಮಾಗೆ ಬರ್ಬೇಕು ಸ್ಟಾರ್ಗಳು. ಅವ್ರವರೇ ಸ್ಕೆಡ್ಯೂಲ್ ಹಾಕೋಬೇಕಿದು. ಈಗ ಹೆಂಗೆ ಗೊತ್ತಾ, ಒಬ್ರು ಯಾರೋ ಸ್ಟಾರ್ ಒಂದು ಸಿನಿಮಾಗೆ ಬರ್ತಾರೆ ಅಂದರೆ ಆ ಡೈರೆಕ್ಟ್ರು ಆ ಹೀರೋನೋ ಈತೆಗೆ ಎಷ್ಟೋ ವರ್ಷದಿಂದ ಪರಿಚಯ ಇದ್ದು ಭಾಳ ಹಳೆಯ ತಲೆ ಇದ್ದು ಏನೋ ಎಲ್ಪ್ ಮಾಡೋಣ ಬಾ ಅಂತ ಬರೋದು ಬಿಡ್ಬೇಕು. ವಾಲಂಟಿಯರ್ ಆಗಿ ಒಂದು ಸಿನಿಮಾ ಇಷ್ಟ ಆಯ್ತಾ, ಇಷ್ಟ ಆಗುತ್ತೋ ಬಿಡುತ್ತೋ ಬರ್ಬೇಕು, ಜವಾಬ್ದಾರಿ, ಅದು ಡ್ಯೂಟಿ. ನಿನಗೆ ಥಿಯೇಟ್ರ್ ಬಿಟ್ಟು ಕೊಡ್ತಾ ಇರ್ತಾನೆ ನಾವೆಲ್ಲರೂ, ನಾವು ಬರ್ಬೇಕು. ಅವ್ರು ಬರೋದ್ರಿಂದ ಏನಾಗುತ್ತೆ, ಅವ್ರ ಫ್ಯಾನ್ಸ್ಗಳು, ಮೀಡಿಯಾದವರು, ಮತ್ತೊಬ್ಬರು ಇನ್ನೊಬ್ಬರು ಬಂದು ಸಿನಿಮಾ ನೋಡ್ತಾರೆ. ಒಂದಿಷ್ಟು 4 ಮಾತು ಮೋಡ್ ಬಂದ ಮೇಲೆ ಚೆನ್ನಾಗೈತೆ ಸಿನಿಮಾ, ತುಂಬ ಇಷ್ಟ ಆಯಿತು, ಒಂದು 4 ಮಾತು ಹೇಳೋಗ್ಬಿಟ್ರೆ ಮುಗೀತು. 1 ವಾರ 1.5 ವಾರ ಸಿನಿಮಾ ನಿಂದಿರ್ತದೆ. ಪ್ರತಿ ವಾರ 4 ಸಿನಿಮಾ 3 ಸಿನಿಮಾ ಹಿಂಗೆ ನಿಂತರೆ 100% ಒಳ್ಳೆ ರಿಸಲ್ಟ್ ಸಿಗ್ತದೆ ಸಿನಿಮಾ. ಚೆನ್ನಾಗಿಲ್ಲದವ್ರು ಜನ ಹೇಳ್ಬಿಡ್ತಾರೆ ಇದು ಜೊಳ್ಳು, ರವರ್ ನಡಿ ಚೆನ್ನಾಗೈತಾ ನೆಕ್ಸ್ಟ್ ಮಾಡಪ್ಪ. ಯಾವ ಸಿನಿಮಾಗಳು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಹೇಳು? ಎಲ್ಲ ಸಿನಿಮಾ ಹೇಳ್ತಾರೆ ಚೆನ್ನಾಗಿಲ್ಲ ಗುರು ಇದು. ಬಾಹುಬಲಿಗೆ ಹೇಳಾರೆ ಎಷ್ಟೋ ಜನ ಇಲ್ಲ ಚೆನ್ನಾಗಿಲ್ಲ. ವಿಕ್ರಾಂತ್ ರೋಣಿಗೆ ಹೇಳ್ತಾರೆ ನನಗೇನೇ ಇಷ್ಟ ಆಗಿಲ್ಲಪ್ಪ. ಎಷ್ಟು ಸಿನಿಮಾ ಗೆದ್ದವೋ ಅಷ್ಟು ಸಿನಿಮಾಗೂ ಮಿಕ್ಸ್ಡ್ ರಿವ್ಯೂ ಬಂದಿರ್ತಾವೆ. 100% ಅದೇನು ಸೋಲೋ ಗೆಲೋ ಮ್ಯಾಟರ್ ನಮಗೆ, ರೀಚ್ ಮ್ಯಾಟ್ರ್. ಈಗ ನಾವು ಸೋಲೋ ಗೆಲೋ ನೋಡಬಾರ್ದು, ರೀಚ್ ನೋಡ್ಬೇಕು. ನನ್ನ ಥಾಟ್ ಪ್ರಾಸೆಸ್ ಇದು. ಅವ್ರು 5 ವರ್ಷಕ್ಕೆ ಸಿನಿಮಾ ಮಾಡಲಿ, ಅವ್ರು ಕ್ವಾಲಿಟಿ ಸಿನಿಮಾ ಮಾಡಲಿ, ಕಾಂಪಿಟೇಷನ್ ಸಿನಿಮಾ ಮಾಡಲಿ, ತೆಲುಗು ತಮಿಳಿಗೆ ಕಾಂಪಿಟೇಷನ್ ಮಾಡಲಿ, ದಟ್ ಈಸ್ ಫೈನ್, ಏನು ಸಮಸ್ಯೆ ಇಲ್ಲ. ಬಟ್ ಅವ್ರು ಬಂದಾಗ ಥಿಯೇಟ್ರ್ ಸಿಗ್ತೈತೆ, ಜನ ಬರ್ತಾರ, ಅವ್ರಿಗೆ ಆರ ಸಿಗ್ತೈತೆ ಅಂದರೆ ಅದನ್ನು ಉಳಿಸ್ಕೋಬೇಕು ಆಗಿರೋದು ಅವ್ರ ಕರ್ತವ್ಯನೇ. ಅದು ಅಷ್ಟು ವರ್ಷ ಥಿಯೇಟ್ರ್ ಬಾಡಿ ಕಟ್ತಾರೆ ಹೊಸಬ್ರೆ. ಈ ಶುಕ್ರವಾರ ಯಾರು ಕಟ್ತಿರ್ತಾರೆ ಪಾಪ ಬಾಡಿಗೆ, ಅವ್ನು ಇನ್ನೊಂದು ವಾರ ಥಿಯೇಟ್ರ್ ನಡೆಸ್ತಾನೆ. ಹಂಗೆ ಕುಂಟಿಗೆ ಅಂತ ಅವ್ರು 5 ವರ್ಷಕ್ಕೆ ಬಂದಮೇಲೆ ಥಿಯೇಟ್ರ್ ಸಿಗ್ತದೆ ಅಂದರೆ ಅದು ಹೊಸಬ್ರೆ ಕಾರಣ. ಅವ್ರಿಗೆ ಉಳಿಸ್ಕೊಡ್ಬೇಕು ಇವರು. ಎರಡನೇದು, ಈಗ ಯಾವಾಗ ಬರಬೇಕು, ಬರೋದು ಒಳ್ಳೇದಾ ಕೆಟ್ಟದ್ದಾ? ಬರೋದು 100% ಒಳ್ಳೆಯದು. ಈಗ ಏನಾಗ್ತದೆ ಗೊತ್ತಾ, ನಾನು ರಘು ಡಿಂಡವಳ್ಳಿ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಿದ್ದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳೇ ಹೊಸ ತಿರುವು ತಗೋಬೇಕು. ಅವರು ಒಂದು ಎಕ್ಸಾಂಪಲ್ ಹೇಳಿದರು, ಮುಂಗಾರು ಮಳೆ ಬರೋವರೆಗೂ ಒಂದು ಪ್ಯಾಟರ್ನ್ ಆಫ್ ಲವ್ ಸ್ಟೋರಿ ಇತ್ತು. ಸಿನಿಮಾ ಬಂದೇ ಸಿನಿಮಾ ಆಯಾಮನ ಚೇಂಜ್ ಮಾಡುತ್ತೆ. ಹಂಗೆ ಹೊಸ ಸಿನಿಮಾ ಬರಬೇಕು, ಹೊಸಬರು ಬರಬೇಕು, ಒಂದು ಆಯಾಮ ಚೇಂಜ್ ಮಾಡ್ಬೇಕು. ಓಕೆನಾ? ಆವಾಗ ಈ ಗಾಳಿಪಟ ಬಂದು ಒಂದು ಆಯಾಮ ಚೇಂಜ್ ಮಾಡ್ತು, ಫ್ರೆಂಡ್ಶಿಪ್ ಆಯಾಮ ಚೇಂಜ್ ಮಾಡೋದು. 3 ಜನ ಇದ್ದರೆ ಮಜ್ಜಾ ಇರ್ತದಪ್ಪ ಅನ್ನೋದೊಂದು. ಈಗ ರಂಗಿತರಂಗ, ಆಮೇಲೆ ಸಂಚಾರಿ ವಿಜಯ್ ಅವ್ರದ್ದು ನಾನು ಅವನೆಲ್ಲ ಅವಳು, ಈ ಥರ ಸಿನಿಮಾಗಳು ಬಂದಾಗ ಸಿನಿಮಾದ ವೇಟೇಜ್ ಆಗಿರಲಿ, ಕ್ವಾಲಿಟಿ ಅಂದರೆ ಕಂಟೆಂಟ್ ಕ್ವಾಲಿಟಿ ಹೇಳಾಗತ್ತೆ. ಏನು ಇಂಥ ಒಂದು ಸಬ್ಜೆಕ್ಟ್ನ ಸಿನಿಮಾ ಮಾಡ್ಬೋದಾ, ಏನಪ್ಪ ಅಂದರೆ ಸೀರಿಯಸ್ಸಾಗಿ ಥಿಂಕ್ ಮಾಡೋದು ಆಗ್ತದೆ. ಸೊ ಥಾಟ್ ಪ್ರಾಸೆಸ್. ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಇಂಡಸ್ಟ್ರಿಗಿರೋರಿಗೆ ಇಲ್ಲಿ ಬಿದ್ದು ಒದ್ದಾಡ್ತಿರ್ತೀವಿ, ಡಿಸ್ಟ್ರಿಬ್ಯೂಟರ್ ಸಮಸ್ಯೆ, ಪ್ರೊಡ್ಯೂಸರ್ ಸಮಸ್ಯೆ, ಈ ಸಮಸ್ಯೆ. ಹೊಸಬರು ಬರೋರಿಗೆ ಇದು ಯಾವ ಥಾಟ್ ಇರಲ್ಲ, ಅವ್ನಿಗೆ ಕತೆ ಮೇಲೆ ಮಾತ್ರ ಗ್ರಿಪ್ ಇರ್ತದೆ. ಸೊ ಅದಕ್ಕೆ ಹೊಸಬರು ಬರೋದ್ರಿಂದ ಒಂದು ಹೊಸ ಆಯಾಮ ಬದಲಾಗ್ಬೋದು, ಹೇಳೋಕ್ಕಾಗಲ್ಲ. ಅವ್ನು ಬಂದು ಏನೋ ಒಂದು ಹಾಕ್ಬಿಟ್ಟ, ಒಂದು ಸಿನಿಮಾ ಪಟ್ಟಂತ ಏನೋ ಆಗ್ಬಿಡುತ್ತೆ, ಅದು ವರ್ಕೌಟ್ ಆಗ್ತದೆ. ಬಟ್ ಹೆಂಗಂದರೆ ಇದು ಚಾನ್ಸ್ ತಗೊಂಡಂಗೆ 50-50 ವರ್ಕೌಟ್ ಆಗೋದಿಲ್ಲ ಗೊತ್ತಿಲ್ಲ, ಎಲ್ಲರೂ ಹಂಗೆ ಅನ್ಕೊಂಡೆ ಬರೋದು. ಈಗ ನಂದು ಯುನಿಕ್ ಸಿನಿಮಾ ನಾನು ರಿಲೀಸ್ ಮಾಡ್ತೀನಿ, ಸೂಪರ್ ಡೂಪರ್ ಇಟ್ಟಾಗ್ಬಿಡ್ತು ಅಂತಲೇ ಬರೋದು. ಬಟ್ ಪ್ರಾಸೆಸ್ಸಲ್ಲಿ ಗೊತ್ತಾಗುತ್ತೆ ನಂದು ಎಲ್ಲರ ಥರನೇ ಸಿನಿಮಾ, ನಂದು ಎಲ್ಲರ ಥರನೇ ಪ್ರಾಸೆಸ್ ಮೇಕಿಂಗು, ನಂದು ಎಲ್ಲರ ಥರನೇ ಥಿಯೇಟ್ರಿಗೆ ಹೋಗ್ಬೇಕು, ಹಣ ಬಾಣ ಅಂತಲೇ ಕರಿಬೇಕು ಅಂತ ಅದು ಗೊತ್ತಾಗುತ್ತೆ. ಬಟ್ ಮೇಜರಾಗಿ ಏನು ಗೊತ್ತಾ, ಬರ್ತಿರೋ ಎಲ್ಲ ಸಿನಿಮಾ ಚೆನ್ನಾಗದವ, ಎಲ್ಲ ಸಿನಿಮಾಗೂ ಅದರದ್ದೇ ಯೋಗ್ಯತೆಗಳದವ. ಬಟ್ ಏನಂದರೆ ಜನಕ್ಕೆ ರೀಚ್ ಮಾಡೋಕ್ಕೆ ಸಮಸ್ಯೆ ಆಗ್ತಿರೋದು ಇದು.